ನಮಸ್ಕಾರ. ವೈಡಿ ಅಣ್ಣಪ್ಪ ದೀನ ದಲಿತರ, ಬಡವರ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ವೈಡಿ ಅಣ್ಣಪ್ಪರವರ 46ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ಮಾತನಾಡಿ, ವೈಡಿ ಅಣ್ಣಪ್ಪನವರಿಗೆ ಅವರ ತಂದೆ ತಾಯಿ ಕೊಟ್ಟ ಸಂಸ್ಕಾರದಿಂದ ಸಮಾಜದಲ್ಲಿ ಒಬ್ಬ ಉತ್ತಮ ವ್ಯಕ್ತಿಯಾಗಿದ್ದಾರೆ. ದೇವೇಂದ್ರಪ್ಪನವರಿಗೆ ಅವರ ತಾಯಿ ಗಂಗಮ್ಮನವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಕುಟುಂಬವನ್ನು ನಡೆಸಿಕೊಂಡು ಬಂದಿದ್ದಾರೆ. ಅಜ್ಜಿಯ ಭಕ್ತಿ ಶ್ರದ್ಧೆಯಿಂದ ಅಣ್ಣಪ್ಪನವರು ನಡೆದುಕೊಂಡು ಬಂದಿದ್ದಾರೆ. ಈಗಲೂ ಶನಿವಾರ ನರಸಿಂಹಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರುತ್ತಾರೆ. ನರಸಿಂಹಸ್ವಾಮಿ ಹಾಗೂ ಕೋಲಶಾಂತೇಶ್ವರ ಮಠದ ಭಕ್ತರಾಗಿದ್ದಾರೆ. ಶನಿವಾರ ಚಪ್ಪಲಿಯನ್ನು ಹಾಕುವುದಿಲ್ಲ. ಎಲ್ಲಿಗೆ ಹೋದರೂ ಸಹಿತ ಬರೀ ಕಾಲಿನಲ್ಲಿ ನಡೆಯುತ್ತಾರೆ. ಅಣ್ಣಪ್ಪನವರು ಶ್ರೀಮಂತರಿದ್ದರೂ ಸಹ ಬಡವ ದೀನ ದಲಿತರ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರಿಗೂ ಯಾವುದೇ ಭೇದ ಭಾವವಿಲ್ಲದೆ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಇಡೀ ತಾಲೂಕಿನಲ್ಲಿ ನಡೆಯುವ ಕಾರ್ಯಕ್ರಮಗಳಿಗೆ ಸ್ಪಂದಿಸಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಇಂದು ಇವರ ಹುಟ್ಟುಹಬ್ಬ, ದೇವರು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಹೇಳಿದರು. ನೀಲಗುಂದದ ಚನ್ನಬಸವ ಶಿವಯೋಗಿಗಳು ಮಾತನಾಡಿ, ದೇವೇಂದ್ರಪ್ಪನವರ ಆಚಾರ ವಿಚಾರಗಳನ್ನು ಮಗನಾದ ಅಣ್ಣಪ್ಪನವರು ನಡೆಸಿಕೊಂಡು ಬರುತ್ತಿದ್ದಾರೆ. ಇಡೀ ಹರಪನಹಳ್ಳಿ ತಾಲೂಕಿನಲ್ಲಿ ಬಡವರ ಶ್ರೀಮಂತರ ಯಾರ ಕಾರ್ಯಕ್ರಮ ಅದರಲ್ಲಿ ಪಾಲ್ಗೊಂಡು ಹಸನ್ಮುಖಿಯಾಗಿ ಸ್ಫೂರ್ತಿ ತುಂಬುತ್ತಾರೆ. ಈಗಾಗಲೇ ಅಣ್ಣಪ್ಪನವರು ಎಲ್ಲರ ಹೃದಯವನ್ನು ಗೆದ್ದಿದ್ದಾರೆ. ಮುಂದೊಂದು ದಿನ ಸಮಾಜ ಸೇವೆ ಮಾಡಲಿಕ್ಕೆ ಒಬ್ಬ ಯೋಗ್ಯ ವ್ಯಕ್ತಿ ಬೇಕು. ಆ ವ್ಯಕ್ತಿ ಅಣ್ಣಪ್ಪನವರೇ ಆಗಲಿ ಎಂಬ ಆಸೆ ಎಲ್ಲರ ಮನಸ್ಸಿನಲ್ಲಿದೆ. ಅದು ಈಡೇರಬೇಕು. ಇಂದು ಅಣ್ಣಪ್ಪನವರ ಜನ್ಮದಿನ. ಇವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಕೊಟ್ಟೂರಿನ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿ, ವೈ ವೃಷಭ ದೇವೇಂದ್ರಪ್ಪ, ಯರಬಳ್ಳಿ ಉಮಾಪತಿ, ಅಣ್ಣಪ್ಪನವರ ಮಕ್ಕಳಾದ ಚಂದನ, ಸಾನ್ವಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಅಣ್ಣಪ್ಪನವರ ಭಾವಚಿತ್ರವಿರುವ 2026ನೇ ವರ್ಷದ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಲಾಯಿತು. ಇಡೀ ತಾಲೂಕಿನ ಸ್ನೇಹಿತರು, ಅಭಿಮಾನಿ ಬಳಗದವರು, ಹಿತೈಷಿಗಳು, ಎಲ್ಲಾ ಸಮಾಜದ ಮುಖಂಡರು, ಕಾರ್ಯಕರ್ತರು ವೈಡಿ ಅಣ್ಣಪ್ಪನವರಿಗೆ ಸನ್ಮಾನಿಸಿ ಶುಭಾಶಯಗಳನ್ನು ತಿಳಿಸಿದರು. ಹಾಗೂ ಈ ಸಂದರ್ಭದಲ್ಲಿ ವೈ ದೇವೇಂದ್ರಪ್ಪ, ಸುಶೀಲಮ್ಮ, ಯರಬಳ್ಳಿ ಉಮಾಪತಿ, ಪ್ರಶಾಂತ್ ಪಾಟೀಲ್, ಲಕ್ಷ್ಮೀದೇವಿ ಅಣ್ಣಪ್ಪ, ನಂಜನಗೌಡ, ಪಣೆಯಾಪುರದ ಲಿಂಗರಾಜ್, ಯರಬಳ್ಳಿ ವಿಜಯಕುಮಾರ್, ಅರಸೀಕೆರೆಯ ಬಿ ರಾಮಣ್ಣ, ಪೂಜಾರ ಮರಿಯಪ್ಪ, ವೈಎ ಬೆಂಚು, ವೈಎ ಪ್ರೀತಂ, ಪರಶುರಾಮ್, ಶ್ರೀನಿವಾಸ್, ನಿಚ್ಚವನಹಳ್ಳಿ ಸುರೇಶ್, ಪತ್ರಕರ್ತರು, ತಾಲೂಕಿನ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.